ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಮೇಕಪ್ನ ಹೇಗೆ ನಾವು ಮಕ್ಕಳಿಗೆ ಟ್ರೆಡಿಷ್ನಲ್ ಆಗಿ ನಾವು ಹೇಗೆ ಮೇಕಪ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಟ್ರೈ ಮಾಡಿದ್ದೀನಿ. ಅಷ್ಟು ನನಗೆ ಮೇಕಪ್ ಬಗ್ಗೆ ಏನು ಗೊತ್ತಿಲ್ಲ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಹಾಗೆ ಒಂದು ಅಲೋವೆರಾ ಜೆಲ್ ಹಾಕಿದೆ. ಸ್ಟಾರ್ಟಿಂಗ್ ಇದು ಹಾಕೋದ್ರಿಂದ ಸ್ಕಿನ್ಗೆ ಅಂತ ಏನು ಡ್ಯಾಮೇಜ್ ಆಗೋದಿಲ್ಲ. ನಾವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸ್ಕಿನ್ನಿಗೆ ಮೇಕಪ್ ಮಾಡಬೇಕಾದ್ರೆ ಯಾವುದೇ ಒಂದು ಸ್ಕಿನ್ ಡ್ಯಾಮೇಜ್ ಅಂತ ಆಗೋದಿಲ್ಲ. ಸ್ಕಿನ್ಗೆ ಒಂಥರ ಲೇಯರ್ ಥರ ವರ್ಕ್ ಆಗುತ್ತೆ ಈ ಅಲೋವೆರಾ ಜೆಲ್ಲು. ಅದೊಂದು ಸ್ವಲ್ಪ ಹಾರೋದಕ್ಕೆ ಬಿಟ್ಟಿದ್ದೀನಿ ಅಲೋವೆರಾ ಜೆಲ್ ಹಾಕಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಕ್ಕಳಿಗೆ ಯಾವಾಗ್ಲೂ ಈ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದು ತುಂಬ ಕಮ್ಮಿ ಮಾಡಬೇಕು. ಯಾಕಂದರೆ ಈಗಿಂದನೇ ಮಕ್ಕಳಿಗೆ ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತಾ ಬಂದರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ನಾವು ಹೇಗೆ ಕಾಣ್ಬೋದು ಆ ಥರನೇ ಬ್ಯೂಟಿ ಜಾಸ್ತಿ ಮಾಡೋದಕ್ಕೆ ನೋಡಬೇಕು. ನೋಡಿ, ನಾನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಿರೋದು ನಾಯ್ಕಾ ಪ್ರಾಡಕ್ಟ್ಸೇ. ಬೇರೆ ಲೋಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಈ ಥರ ಒಂದೊಂದು ತೊಗೊಂಡಿಟ್ಕೊಂಡ್ರೂ ಸಾಕು. ಹಾಗೂ ನೋಡಿ, ಫೌಂಡೇಶನ್ ಹಾಕು ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಸಿಂಪಲಾಗಿ ನಾನು ಎಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲಿ ಮಾತ್ರ ಹಾಕಿದ್ದೀನಿ. ನಾರ್ಮಲ್ಲಾಗಿ ನಾನು ಯೂಸ್ ಮಾಡಲ್ಲ ಈ ಫೌಂಡೇಶನ್ಗಳನ್ನ. ಇವಳಿಗೆ ನಮ್ಮ ಅಕ್ಕನೂ ಸಹ ಯೂಸ್ ಮಾಡೋದಿಲ್ಲ. ಹಾಗೆ ಸಿಂಪಲ್ಲಾಗಿ ಅವಳು ಆಲ್ರೆಡಿ ವೈಟ್ ಇರೋದ್ರಿಂದ ಅವಳು ಹೇಗೆ ರೆಡಿ ಮಾಡಿದ್ರು ಅವಳು ಚೆನ್ನಾಗಿ ಕಾಣ್ತಾಳೆ. ನೋಡಿ, ಸಿಂಪಲ್ಲಾಗಿ ಹಾಕ್ತೀನಿ, ನಾನು ಮುಖಕ್ಕೆಲ್ಲ ಹಾಕಿಲ್ಲ. ಹಾಗೆ ಸ್ವಲ್ಪ ತುಟಿ ಪಕ್ಕ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಒಂದು ಸಿಂಪಲ್ ಫೇರ್ ಆ್ಯಂಡ್ ಲವ್ಲಿಯಿಂದ ಹೇಗೆ ನಾವು ಮೇಕಪ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ಫುಲ್ ಅಪ್ಲೈ ಮಾಡ್ತಾಯಿದ್ದೀನಿ ಮುಖಕ್ಕೆಲ್ಲ ಫೇರ್ ಆ್ಯಂಡ್ ಲವ್ಲಿ. ನಾರ್ಮಲಾಗಿ ಸಿಗುತ್ತಲ್ಲ ಆ ಥರ ಯಾವುದು ಸ್ಪೆಷಲ್ಲು ಅಲ್ಲ, ಏನೂ ಅಲ್ಲ, ನಾರ್ಮಲಾಗಿ ಸಿಗುತ್ತಲ್ಲ ಆ ಥರ ನಾನು ಹಾಕ್ತಿರೋದು 52 ರುಪೀಸ್ ಅನಿಸುತ್ತೆ. ನಾನು ನಾರ್ಮಲಾಗಿ ಅಷ್ಟೇ ಯೂಸ್ ಮಾಡೋದು. ಅಂಥ ಮೇಕಪ್ ಎಲ್ಲ ನನಗೂ ಡೀಪಾಗಿ ಮೇಕಪ್ ಮಾಡೋದಿಲ್ಲ, ನನಗೂ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಸಿಂಪಲ್ಲಾಗಿ ಫೇರ್ ಆ್ಯಂಡ್ ಲವ್ಲಿಯಿಂದ ಮಕ್ಕಳಿಗೆ ಹೇಗೆ ನಾವು ಮೇಕಪ್ ಮಾಡ್ಬೋದು ಅಂತ ತೋರಿಸೋ ಒಂದು ಉದ್ದೇಶ ಅಷ್ಟೇ. ಅಂಥ ಮೇಕಪ್ ಆರ್ಟಿಸ್ಟು ಅಲ್ಲ ನಾನು. ಅಂಥ ಮೇಕಪ್ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದ್ರಲ್ಲಿ ನೀಟಾಗಿ ಮೇಕಪ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ನಂತರ ಗೊತ್ತಿಲ್ಲದವರು ತುಂಬ ಜನ ಇರ್ತಾರೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂಥರ ಗ್ಲೋನೆಸ್ಸೇ ಚೇಂಜ್ ಆಯಿತು. ನೆಕ್ಸ್ಟು ಐಬ್ರೋ ಪೆನ್ಸಿಲ್ ಹಾಕ್ತಾಯಿದ್ದೀನಿ. ಐಬ್ರೋ ಪೆನ್ಸಿಲ್ ಒಂದು ಸರಿ ಅವಳು ಚಿಕ್ಕ ಹುಡುಗಿನಲ್ಲಿ ಬಿದ್ದುಬಿಟ್ಟು ಸ್ವಲ್ಪ ಅಲ್ಲಿಗೆ ಕೂದಲೇ ಬೆಳೆದಿಲ್ಲ, ಹಾಗಾಗಿಬಿಟ್ಟಿದೆ. ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಸಾಲದು. ನೋಡ್ತಾ ಇದ್ರಲ್ಲ, ನೋಡಿ ಹಂಗೂ ಕಾಣಿಸ್ತಾ ಇದೆ. ಅದನ್ನು ಆಮೇಲೆ ಫಿಲ್ ಮಾಡೋಣ, ಒಂದು ಸ್ವಲ್ಪ ತಿಕ್ಕಾಗಿ ಅಲ್ಲೇ ಒಂದು ಸ್ವಲ್ಪ ತಿಕ್ಕಾಗಿ ಹಾಕ್ಬಿಟ್ಟು ಫಿಲ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಸಹ ಅದೇ ಮಾಡ್ತಾಯಿದ್ದೀನಿ. ಇವಳಿಗೂ ನಂತರ ಮೇಕಪ್ಪು ಫ್ಯಾಷನ್ ಅಂದರೆ ಬಹಳ ಇಷ್ಟ. ಇವಳಿಗೂ ನಂತರ ನನಗೂ ಸ್ವಲ್ಪ ಇಂಟ್ರೆಸ್ಟು, ಇವಳಿಗೂ ಅದೇ ಥರ ಸ್ವಲ್ಪ ಆ ಥರನೇ ಇಂಟ್ರೆಸ್ಟು. ಈ ಲೋಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಒಳ್ಳೆ ಒಂದು ಬ್ರಾಂಡೆಡ್ ಕಂಪ್ನಿನ ಯೂಸ್ ಮಾಡಿದ್ರೆ ಒಳ್ಳೆಯದು. ಈ ಲ್ಯಾಕ್ಮಿ ಇದೆ, ನಾಯ್ಕಾ ಇದೆ, ಈ ಥರ ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ. ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೆ, ನಿಮ್ಮ ಒಂದು ಫೈನಾನ್ಷಿಯಲಿಗೆ ಯಾವುದು ಸೂಟ್ ಆಗುತ್ತೆ ಆ ಥರ ನೋಡಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಐಲೈನರಿಂದ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಅದು ಸಹ ಲೈಟಾಗಿ ಸ್ವಲ್ಪ ಕ್ಯಾಮ್ರಾ ಕಾಣಲಿಂದ ದಪ್ಪ ಹಾಕ್ತೆ. ಇಲ್ಲಾಂದರೆ ನೆಕ್ಸ್ಟ್ ಸ್ವಲ್ಪ ನಾವು ನಾರ್ಮಲಾಗಿ ಹಾಕೋದು ಲೈಟಾಗಿ ಹಾಕ್ತೀವಿ ಅವಳಿಗೆ. ಮೇಕಪ್ ಮಾಡಿದ್ರು ಏನೂ ಮೇಕಪ್ ಮಾಡಿಲ್ವೇನೋ ಅನ್ನಂಗೆ ಕಾಣಬೇಕು, ಆ ಥರ ಇಷ್ಟ ನನಗಾಗಲಿ ನಮ್ಮ ಅಕ್ಕನಿಗಾಗಲಿ. ಈ ಥರ ಓವರಾಗಿ ಮೇಕಪ್ ಮಾಡ್ಕೊಳ್ಳೋದು, ಓವರಾಗಿ ಹಚ್ಕೊಳ್ಳೋದು ಆ ಥರ ಎಲ್ಲ ಇಷ್ಟ ಆಗೋಲ್ಲ. ನಮ್ಮ ಅಕ್ಕನೂ ಮೇಕಪ್ ಮಾಡ್ತಾಳೆ ಲೈಟಾಗಿ, ಇನ್ನೂ ಏನೂ ಮಾಡೇ ಇಲ್ವೇನೋ ಮೇಕಪ್ಪು ಅನ್ನೋ ಥರ ಸಿಂಪಲ್ಲಾಗಿ ಮಾಡ್ಕೊತೀವಿ, ನಾನಾಗಲಿ ಅವಳಾಗಲಿ. ಇವಳಿಗೂ ಸಹ ಅದೇ ಥರ ನಾವು ರೂಢಿ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ಥರ ಮೇಕಪ್ನ ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ ಕಾಜಲ್ ಹಾಕ್ತಾಯಿದ್ದೀನಿ ಲೈಟಾಗಿ. ಅದನ್ನು ಈ ನೋಡ್ತಾ ಇದ್ದೀರಲ್ಲ, ನೀವು ಸಹ ಲೈಟಾಗಿ ಹಚ್ಕೊಳ್ಳಿ ಮಕ್ಕಳಿಗೆ. ಏನಾದ್ರೂ ಸ್ವಲ್ಪ ಅದೇ ಓವರಾಗಿ ಹಚ್ಚಿದ್ರೆ ಕಣ್ಣಿಗೆ ಅದೇ ಎದ್ದು ಕಾಣ್ತಾ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಎಷ್ಟು ಸಿಂಪಲ್ಲಾಗಿ ಮಾಡ್ತೀವೋ ಅಷ್ಟೇ ಮುದ್ದಾಗಿ ಕಾಣ್ತಾರೆ. ದೊಡ್ಡವರಾದಮೇಲೆ ಇದ್ದಿದ್ದೇ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದೆಲ್ಲ. ನೆಕ್ಸ್ಟ್ ಲಿಪ್ ಬಾಮ್ ಹಾಕ್ತಾಯಿದ್ದೀನಿ. ಅದು ಸಹ ನಾಯ್ಕಾ ಕಂಪ್ನಿದೇನೆ. ಮುಂಚೆನೇ ಇನ್ನೇನು ಮೇಕಪ್ ಮಾಡ್ತಾಯಿದ್ದೀವಿ ಅಂತ ಸ್ಟಾರ್ಟ್ ಆದಾಗಲೇ ಹಾಕ್ಕೊಂಡ್ರೆ ತುಟಿ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ.
ಲಿಪ್ಸ್ಟಿಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ನಾಯ್ಕನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಒಳಗೆ ರೆಡ್ಡು. ಈ ಥರ ರೆಡ್ಡೂ ಅಲ್ಲ, ಮೆರೂನೂ ಅಲ್ಲ, ಚೆನ್ನಾಗಿದೆ ಶೇಡ್ ಮಾತ್ರ ಇದು. ಇದೇ ಥರ ಹಾಕ್ತಾಯಿದ್ದೀನಿ. ಇನ್ನೊಂದು ಟಿಪ್ ಏನಂತ ಅಂದರೆ ಮೇಕಪ್ಪು ಏನು ಲಿಪ್ಸ್ಟಿಕ್ ಏನು ಜಾಸ್ತಿ ಹೊತ್ತು ಹೋಗಬಾರ್ದು. ಎಲ್ಲಾನ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಪೌಡರ್ ಹಾಕ್ಕೊಂಡು ಸ್ವಲ್ಪ ಬಫ್ ಇರುತ್ತಲ್ಲ ಅದ್ರಲ್ಲಿ ಪೌಡರ್ ಹಾಕ್ಕೊಂಡು ರಬ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಸರಿ ಲಿಪ್ಸ್ಟಿಕ್ ಹಾಕೋದ್ರಿಂದ ತುಂಬ ಹೊತ್ತಿರುತ್ತೆ ಲಿಪ್ಸ್ಟಿಕ್ಕು. ಇದೊಂದು ಟಿಪ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ನನ್ನ ಐ ಶ್ಯಾಡೋ ಎಲ್ಲ ಯೂಸ್ ಮಾಡೋಲ್ಲ. ನೆಕ್ಸ್ಟ್ ಅದೇ ಥರ ಸ್ವಲ್ಪ ಐ ಶ್ಯಾಡೋಗೆ ರೆಡ್ ಹಾಕ್ತಾಯಿದ್ದೀನಿ. ನಾನು ಬೇಡ ಅಂದೆ, ಅವಳು ಹಾಕು ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ಲು, ಹಾಕ್ತಾಯಿದ್ದೀನಿ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ನೆಕ್ಸ್ಟ್ ಫೈನಲಿ ಒಂದು ಸ್ಟಿಕ್ಕರ್ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸಲು. ಹೇರ್ ಸ್ಟೈಲ್ ಸಹ ಮಾಡಿದೆ. ಹೇರ್ ಸ್ಟೈಲ್ ವೀಡಿಯೋನು ಸಹ ನೆಕ್ಸ್ಟ್ ನಾನು ಹಾಕ್ತೀನಿ. ಸಿಂಪಲ್ಲಾಗಿ 1 ಮಿನಿಟ್ ಒಳಗಡೆ ಹೇಗೆ ಹಾಕ್ಬೋದು ನಾವು ಅಂತ ಹೇಳಿ ನೋಡ್ತಾ ಇದ್ದೀರಿ. ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಈಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣ್ತಿದ್ಲು ಇವಳು. ಹೆಂಗಿದ್ರು ಚೆನ್ನಾಗಿ ಕಾಣ್ತಾಳೆ, ಯಾಕಂದರೆ ಇವಳು ಮುದ್ದಾಗಿದ್ದಾಳೆ, ಇವಳು ಲಕ್ಷಣಾಗಿದ್ದಾಳೆ. ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.